ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ವಿಷ್ಣುವಿನ ಅವತಾರಗಳ ಬಗ್ಗೆ ಇವತ್ತು ಮಾತಾಡೋಣ. ನೀವೇನಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಒಪಿನಿಯನ್ಸ್ ಏನಿದೆ ಅಥವಾ ಸಜೆಷನ್ ಏನಿದೆ ಅದನ್ನ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೇನೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಅಲ್ಲಿ ಕೂಡ ನೀವು DM ಮಾಡಬಹುದು. ನಾನು ಸ್ವತಃ ನಿಮಗೆ ನಿಮ್ಮಲ್ಲಿ ಏನಾದರೂ ಕ್ವಶನ್ ಇರಬಹುದು ಅಥವಾ ಏನಾದರೂ ಸಜೆಷನ್ಸ್ ಇರಬಹುದು, ನಾನು ಸ್ವತಃ ನಿಮಗೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ಬನ್ನಿ ಮಾತುಕತೆ ಮುಂದುವರಿಸೋಣ. ನಮಸ್ಕಾರ. ಹಿಂದಿನ ಎಪಿಸೋಡ್ನಲ್ಲಿ ಅವತಾರಗಳ ಬಗ್ಗೆ ಮಾತಾಡಿದ್ವಿ. ಇವತ್ತು ದಶಾವತಾರದ ಬಗ್ಗೆ ತಿಳ್ಕೊಳ್ಳೋಣ. ದಶಾವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ. ಮತ್ಸ್ಯಾವತಾರದ ಬಗ್ಗೆ ಹೇಳೋದಾದ್ರೆ, ಸೊ ಈಗ ಅವತಾರಗಳು ದಶಾವತಾರಗಳಲ್ಲಿ 1 by 1 ಹೋಗ್ತಾ ಇದ್ದೀವಿ. ಮತ್ಸ್ಯಾವತಾರ ಇದನ್ನು ನಾವು ಅಂದರೆ ನಾನು ಹೇಳಿದ್ದು ನಮ್ಮ ಎವಲ್ಯೂಷನ್ ಥಿಯರಿಲಿ ಇದು ಮೊದಲು ಬರುತ್ತೆ. ಬಟ್ ಟೈಮ್ ಲೈನಲ್ಲಿ ಇದು ರೀಸೆಂಟ್ ಅವತಾರ. ಅಂದ್ರೆ ನಮ್ಮ ಪುರಾಣದ ಪ್ರಕಾರ ನಮ್ಮ ಟೈಮ್ ಲೈನ್ ಬಗ್ಗೆ ನಿಮಗೆ ಮುಂಚೆ ಒಂದು ಇದು ಮಾಡಿದ್ವಿ, ಬ್ರಹ್ಮನ ಟೈಮ್ ಲೈನು. ಅದು ಆ ವಿಡಿಯೋನ ನಾನು ಐ ಬಟನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ಈ ಕಲ್ಪದಲ್ಲಿ ಹುಟ್ಟಿರೋದು ಮತ್ಸ್ಯಾವತಾರ, ಈ ಕಲ್ಪದಲ್ಲಿ ಅವತರಿಸಿರೋದು. ಐ ಥಿಂಕ್ ಮೊದಲನೇ ಸ್ವಯಂಭೂ ಮನ್ವಂತರದಲ್ಲಿ. ಸೊ ಏನಂತ ಅಂದರೆ ಮತ್ಸ್ಯಾವತಾರ ಈಗ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ನಾವು ಇದಾದಾಗ ಭೂಮಿ ಫುಲ್ಲು ನೀರು ತುಂಬಿಕೊಳ್ಳುತ್ತೆ, ಒಂದು ಜಲಪ್ರಳಯ ಆಗುತ್ತೆ. ಸೊ ಈ ಟೈಮಲ್ಲಿ ಆ ಟೈಮಲ್ಲಿ ವೈವಸ್ವತ ಮನು, ಈಗ ನಮ್ಮ ಮನು ಏನಿರ್ತಾನೆ ಅವನಿಗೆ ಅವನು ರಾಜ ಆಗಿರ್ತಾನೆ, ಇಡೀ ನಮ್ಮ ಭರತ ಭೂಮಿನ ಆಳ್ತಿರ್ತಾನೆ. ಅವನು ನಿಮ್ಗೆ ಗೊತ್ತಿರಂಗೆ ಅವನು ಸೂರ್ಯನ ಮಗ. ಸೂರ್ಯನನ್ನು ನಾವು ವಿವಸ್ವಾನ್ ಅಂತ ಕರಿತೀವಿ. ಹಾಗಾಗಿ ಅವನು ವೈವಸ್ವತ, ಅವನ ಹೆಸರು ವೈವಸ್ವತ. ಆ ರಾಜ ಇಡೀ ಭೂಮಿನ ಆಳ್ತಿರ್ತಾನೆ. ಒಮ್ಮೆ ಹೀಗೆ ಒಂದ್ಸರಿ ಒಂದು ಈ ಕಾಡಿಗೆ ಬೇಟೆ ಹಾಗೆ ಹೀಗೆ ಹೋದಾಗ ಅಲ್ಲೊಂದು ಸಮುದ್ರ ಅಥವಾ ನದಿಯಲ್ಲಿ ಇದು ಮಾಡೋಕ್ಕೆ ಹೋಗ್ತಾನೆ. ಸೂರ್ಯನಿಗೆ ಅವ್ರ ಟೈಮ್ಗೆ ಅರ್ಗೆ ಕೊಡೋಕೆ ಹೋದಾಗ ಅವನು ಹಿಂಗೆ ನೀರು ಎತ್ಕೊಂಡಾಗ ಕೈಯಲ್ಲಿ ಒಂದು ಮೀನು ಬರುತ್ತೆ ಸಣ್ಣದಾಗಿ. ಸೊ ಅದು ಮಾತಾಡುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಮಾತಾಡ್ತಿದೆ ಅಂತ. ಅದು ಕೇಳುತ್ತೆ, ರಾಜ ನನ್ನನ್ನು ಈ ಸಮುದ್ರದಲ್ಲಿ ಬಿಡಬೇಡ, ನಾನು ತುಂಬ ಚಿಕ್ಕ ಮೀನು, ನನ್ನನ್ನು ಬೇರೆ ಕಡೆ ಸೇವ್ ಮಾಡು ಅನ್ನೋ ರೀತಿ ಕಾಪಾಡು ಅಂತ. ಸೊ ಅದಕ್ಕೆ ಅವನು ಒಂದು ಕಮಂಡಲದಲ್ಲಿ ಒಂದು ಇದಿರುತ್ತಲ್ಲ, ಕಮಂಡಲದಲ್ಲಿ ಹಾಕ್ಕೊಂಡು ತೊಗೊಂಬಂದು ಹಾಕಿಟ್ಕೊತಾನೆ. ಸ್ವಲ್ಪ ಹೊತ್ತಿಗೆ ಅದು ದೊಡ್ಡದಾಗುತ್ತೆ, ಬೆಳೆಯುತ್ತೆ. ಸೊ ಕಮಂಡಲ ಆಗಲ್ಲ ಅಂಥೇಳಿ ಅವನ ರಾಜ್ಯ ಅಂದರೆ ಅವನ ಅರಮನೆ ಹತ್ರ ಒಂದು ತೊಟ್ಟಿ ಥರ ಕಟ್ಟಿಸ್ತಾನೆ, ಅದರಲ್ಲಿ ಬಿಡ್ತಾನೆ. ಅದಕ್ಕಿಂತ ದೊಡ್ಡದಾಗುತ್ತೆ. ಸೊ ಮತ್ತೆ ಇನ್ನು ದೊಡ್ಡದು ಹೀಗೆ ಅದು ಬೆಳೀತಾ ಹೋಗುತ್ತೆ. ಸೊ ಇದೇನು ಹೀಗೆ ಬೆಳೀತಾ ಇದೆಯಲ್ಲ ಏನು ಅಂತ ಗೊತ್ತಾಗ್ದಲೆ ಅವನು ಮೀನನ್ನು ಕೇಳ್ತಾನೆ, ಸೊ ಯಾರು ನೀನು, ಏನು ಈಗ ಆಗ್ತಿದೆ ಇದ್ರದ್ದು ನನಗೇನು ಅರ್ಥ ಆಗ್ತಾಯಿಲ್ಲ, ಏನು ಬಿಡಿಸಿ ಹೇಳು ಅಂತ. ಆವಾಗ ಮೀನು ಹೇಳುತ್ತೆ, ನಾನು ವಿಷ್ಣು, ಇನ್ನು ಕೆಲವು ದಿನಗಳಲ್ಲಿ ಈ ರೀತಿ ಜಲ ಪ್ರಳಯ ಆಗುತ್ತೆ, ನೀನು ಒಂದು ದೋಣಿಯನ್ನು ರೆಡಿ ಮಾಡ್ಕೊ, ಅದರಲ್ಲಿ ಆವಾಗಿನ ಸಪ್ತ ಋಷಿಗಳು, ವೇದಗಳು ಮತ್ತು ಎಲ್ಲ ಪ್ರಾಣಿಗಳು, ನಿಮ್ಮ ಯಾವ ಜನರು ಇವ್ರನ್ನೆಲ್ಲ ತುಂಬಿಕೊಂಡು ಸಸ್ಯಗಳು ಪ್ರತಿಯೊಂದು ಸೃಷ್ಟಿಯ ಅಗತ್ಯಕ್ಕೆ ಏನೇನಿದೆ ಅದನ್ನು ಆಲ್ರೆಡಿ ಬ್ರಹ್ಮ ಒಂದ್ಸರಿ ಸೃಷ್ಟಿ ಮಾಡಾಗಿದೆ. ಎಲ್ಲ ನಾಶ ಮಾಡಿದ್ರೆ ಮತ್ತೆ 0ಇಂದ ಸ್ಟಾರ್ಟ್ ಮಾಡೋದ್ರ ಬದಲು ಈ ಕೆಲಸ ಮಾಡಿದ್ರೆ ಒಂದು ಲೀಪ್ ಸಿಗುತ್ತೆ. ಇದೆಲ್ಲ ಆಲ್ರೆಡಿ ಮತ್ತೆ ಕಂಟಿನ್ಯೂಟಿಗೆ ಈಸಿ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಮತ್ಸ್ಯಾವತಾರ, ನಾನು ಮತ್ಸ್ಯಾವತಾರ ಬಂದೀನಿ, ನೀನು ರೆಡಿ ಮಾಡ್ಕೊ ಅಂತ ಹೇಳ್ತಾರೆ. ವಿಷ್ಣು ಹೇಳ್ತಾರೆ ಮತ್ಸ್ಯಾವತಾರದಲ್ಲಿ. ಸೊ ಬೋಟ್ ರೆಡಿ ಮಾಡ್ತಾನೆ. ಆ ಮೀನಿಗೆ ನಾನು ಮುಂಚೆ ಹೇಳೋದು ಮರ್ತೆ, ಒಂದು ಕೊಂಬಿರುತ್ತೆ ಹೀಗೆ ಸಿಂಗಲ್ಲು, ಏನು ಕೊಂಬು ಥರ. ಆ ಬೋಟನ್ನು ಅಲ್ಲಿಗೆ ಕಟ್ತಾರೆ. ಅದು ಮೀನು ಅವ್ರನ್ನ ಸೇಫರ್ ಪ್ಲೇಸ್ಗೆ ತೊಗೊಂಡೋಗುತ್ತೆ. ಎಲ್ಲ ಪ್ರಳಯ ಆಗುತ್ತೋ
ಅಂದ್ರೆ ಈ ರಾಜ ಅದನ್ನೆಲ್ಲ ಕೂಡಿಸ್ಕೊಂಡು ಸಪ್ತರ್ಷಿಗಳು, ವೇದಗಳು, ಮತ್ತೆ ಇದೇನು ಪ್ರಾಣಿಗಳು ಎಲ್ಲ ಪ್ರತಿಯೊಂದನ್ನು ಆ ಬೋಟ್ ನಲ್ಲಿ ಇಟ್ಕೊಂಡು ಅವನು ಜಲಪ್ರಳಯ ಟೈಮ್ ಅಲ್ಲಿ ಮೀನಿಗೆ ಕಟ್ತಾರೆ ಆ ಬೋಟ್ ನ. ಮೀನು ಅದು ಅಂದ್ರೆ ಈಜ್ಕೊಂಡು ಹೋಗಿ ಸೇಫರ್ ಪ್ಲೇಸ್ ಕರ್ಕೊಂಡು ಹೋಗುತ್ತೆ. ಸೊ ಇದು ಒಂದು ಮನ್ವಂತರ, ಒಂದು ಮನುವಿನಿಂದ ನೆಕ್ಸ್ಟ್ ಒಂದು. ಸೊ ಈ ನಮ್ಮ ಈಗಿನ ಮನ್ವಂತರ ಆ ಮನು ಹೆಸರಲ್ಲಿದೆ. ಅಂದರೆ ಈ ವೈವಸ್ವತ ಮನ್ವಂತರ ಅಂತ ನಾವು ಇವತ್ತಿನ ಮನು ಕರಿತೀವಿ. ಯಾಕೆಂದರೆ ಆ ಹಿಂದಿನ ಮನ್ವಂತರದಿಂದ ಈ ಮನ್ವಂತರಕ್ಕೆ ಟ್ರಾನ್ಸಿಷನ್ ಫಸ್ಟ್ ಶುರು ಮಾಡಿದ ಅವನು ಅಂತ ಕಾರಣಕ್ಕೆ. ಸೊ ಇದು ಮತ್ಸ್ಯಾವತಾರದ ಹಿಂದಿನ ಮನ್ವಂತರಕ್ಕೂ ಈ ಮನ್ವಂತರಕ್ಕೂ ಒಂದು ಅಂದ್ರೆ ಜಲಪ್ರಳಯದಲ್ಲಿ ಈ ವೇದಗಳ ಜ್ಞಾನ, ಸಪ್ತಋಷಿಗಳ ಎಪಿಸೋಡಲ್ಲೂ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಅವರು ಸಪ್ತಋಷಿಗಳ ಕೆಲಸನೇ ಅದು, ಈ ಜ್ಞಾನವನ್ನು ನೆಕ್ಸ್ಟ್ ಇದಕ್ಕೆ ಕ್ಯಾರಿ ಮಾಡೋದು. ಆಮೇಲೆ ಸೃಷ್ಟಿ, ಜನರು, ಇವರನ್ನೆಲ್ಲ ಒಂದ್ಸರಿ ಏನಾರು ಅವರು ಜಲಪ್ರಳಯದಲ್ಲಿ ಅವರೆಲ್ಲ ನಾಶವಾಗಿದ್ದರೆ ಮತ್ತೆ ಸೃಷ್ಟಿ ಕಾರ್ಯಕ್ಕೆ ತೊಂದರೆ ಆಗುತ್ತೆ. ಬ್ರಹ್ಮ 0 ಇಂದ ಸೃಷ್ಟಿ ಮಾಡಬೇಕಾಗುತ್ತೆ. ಅದ್ರ ಬದಲಿಗೆ ಹಿಂಗೆ ಅವರನ್ನು ಸೇಫ್ ಮಾಡಿ ಸೃಷ್ಟಿ ಕಾರ್ಯಕ್ಕೆ ತೊಂದರೆ ಆಗದಂಗೆ ನೋಡ್ಕೊಂಡಿದ್ದು. ನಾನು ಮುಂಚೆನೇ ಹೇಳಿದೆ, ಅವತಾರ ತೆಗೆಯೋದೆ ಆ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ. ಇಲ್ಲಿ ಯಾರ್ದು ಅಧರ್ಮನ ಇದಲ್ಲ, ಬಟ್ ಸೃಷ್ಟಿ ಕಾರ್ಯದಲ್ಲಿ ಬ್ಯಾಲೆನ್ಸ್, ಧರ್ಮವನ್ನು ಕಾಪಾಡಿಕೊಂಡು ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ ಮತ್ಸ್ಯಾವತಾರ ಆಗಿದ್ದು. ಇದು ಮೊದಲನೇ ಮತ್ಸ್ಯಾವತಾರ ನಮ್ಮ ದಶಾವತಾರದಲ್ಲಿ, ಬಟ್ ಅದು ರೀಸೆಂಟ್ ಅವತಾರ. ಈ ಮನ್ವಂತರಕ್ಕೂ ಹಿಂದಿನ ಮನ್ವಂತರಕ್ಕೂ ನಡುವೆ ನಡೆದಂಥದ್ದು. ಮತ್ತೆ ಎರಡನೇದು ನಮ್ಮ ದಶಾವತಾರದಲ್ಲಿ ಎರಡನೇದು ಬಂದು ಆಮೆ ಅವತಾರ, ಅಂದ್ರೆ ಕೂರ್ಮಾವತಾರ. ಕೂರ್ಮಾವತಾರದ ಸ್ಟೋರಿ ಹೇಳೋದಾಯ್ತು. ಕೂರ್ಮಾವತಾರ ಇದರಲ್ಲಿ 2 ಸ್ಟೋರಿ ಬರುತ್ತೆ. ಇದು ಕೂಡ ಒಬ್ಬ ರಾಕ್ಷಸನ, ಒಂದು ತುಂಬ ಜನಕ್ಕೆ ಗೊತ್ತಿರೋ ಅನ್ಪಾಪ್ಯುಲರ್ ಸ್ಟೋರಿಲಿ ಒಬ್ಬ ರಾಕ್ಷಸ ವೇದಗಳನ್ನೆಲ್ಲ ಕದ್ದು ಭೂಮಿ ಒಳಗಿಟ್ಕೊಂಡಿರ್ತಾನೆ. ಆವಾಗ ಆಮೆ ಅವತಾರದಲ್ಲಿ ಹೋಗಿ ಅವನನ್ನು ಫೈಟ್ ಮಾಡಿ ವೇದಗಳ ಜ್ಞಾನನ ಎತ್ಕೊಂಡ್ಬಂದ್ರು ಅಂತ. ಅದು ವರಾಹ ಅವತಾರದ ಸಿಮಿಲರ್ ಆಗಿದೆ, ಬಟ್ ಇದು ಅನ್ಪಾಪ್ಯುಲರ್ ಸ್ಟೋರಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಈ ಪಾಪ್ಯುಲರ್ ಸ್ಟೋರಿ ಏನಂತಂದರೆ, ಇದು ಸಮುದ್ರ ಮಂಥನದಲ್ಲಿ ಹೆಲ್ಪ್ ಮಾಡೋಕ್ಕೆ ಬಂದಿದ್ದು ಅಂತ. ಇಲ್ಲಿ ನಾನು ಏನು ಹೇಳಬೇಕು, ಫಸ್ಟ್ ಆಫ್ ಆಲ್ ಸಮುದ್ರ ಮಂಥನ ಯಾಕಾಯಿತು ಅಂತ ಹೇಳಬೇಕು. ಓಕೆ, ಇಲ್ಲಿ ಈ ಸ್ವರ್ಗದಲ್ಲಿ ಇಂದ್ರ ಅಂದರೆ ಅದಿತಿಯ ಮಕ್ಕಳು. ನಾನಿದ್ರು ದಿತಿ ಕಶ್ಯಪರ ವಂಶಾವಳಿ ಎಲ್ಲ ಇನ್ನೊಂದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದಿತಿಯ ಮಕ್ಕಳು ಆದಿತ್ಯರು, ಇಂದ್ರ, ಮತ್ತು ದ್ವಿತೀಯ ಮಕ್ಕಳು ಅಸುರರು. ಅವ್ರಿಗೆ ಯಾವಾಗಲೂ ಇವ್ರಿಗೆಲ್ಲ ಸ್ವರ್ಗದ ಇದು ಎಲ್ಲ ಸಿಗುತ್ತೆ. ಯಾರಿಗೆ? ಆದಿತ್ಯರಿಗೆ. ದೈತ್ಯರಿಗೆ, ದಾನವರಿಗೆ ಏನೂ ಸಿಗಲ್ಲ. ಸೊ ಇವರೆಲ್ಲ ಸುರರು ಅಂತ ಆಗ್ತಾರೆ, ಇವರೆಲ್ಲ ಅಸುರರು ಅಂತ ಆಗ್ತಾರೆ. ಸೊ ಇವ್ರ ಮಧ್ಯೆ ಗಲಾಟೆ ಇದ್ದೇ ಇರುತ್ತೆ. ಸೊ ಈಗಿರುವಾಗ ಇಂದ್ರ ಒಮ್ಮೆ ತನ್ನ ಐರಾವತದಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಎದುರುಗಡೆ ದುರ್ವಾಸರು ಬರ್ತಾರೆ. ದುರ್ವಾಸರು ಬಂದು ಅವರು ಒಂದು ಹಾರವನ್ನು ಕೊಡ್ತಾರೆ ಇಂದ್ರನಿಗೆ. ಇಂದ್ರ ಸ್ವರ್ಗ ಅಧಿಪತಿ, ದೇವತೆಗಳೆಲ್ಲ ಅಧಿಪತಿ ಅಂತ ಹೇಳಿ ಅವನಿಗೆ ಕೊಡ್ತಾರೆ. ಐರಾವತ ಏನು ಮಾಡುತ್ತೆ, ಆ ಹಾರ ತಗೊಂಡು ನೆಲಕ್ಕೆ ಎಸ್ತು ಬಿಡುತ್ತೆ. ಎತ್ತು ಹಿಂಗೆ ಒಗೆಯುತ್ತೆ ಅದು. ಸೊ ಇದಕ್ಕೆ ದುರ್ವಾಸರು ಮೊದಲೇ ಕೋಪಿಷ್ಟ. ಅವ್ರನ್ನೂ ಕೂಡ ಶಿವನ ಅಂಶ ಅಂತಾರೆ. ಹೆಂಗೆ ದತ್ತಾತ್ರೇಯನ ಅಣ್ಣ ದುರ್ವಾಸ. ಸೊ ಅವ್ರ ಮುಂಚೆ ಕೋಪಿಷ್ಟ. ಅವರು ಶಾಪ ಕೊಡ್ತಾರೆ, ನಿನ್ನ ಎಲ್ಲ ಈ ಐರಾವತ, ಉಚ್ಚಶ್ರವಸು, ಏನೇನು ನಿನ್ನ ಅಂದರೆ ಏನೇನು ಈ ಅಮೂಲ್ಯವಾದ ವಸ್ತುಗಳಿದೆ, ಉಚ್ಚಶ್ರವಸು, ಕಾಮಧೇನು, ಐರಾವತ, ನೀನು ವಜ್ರಾಯುಧ ಎಲ್ಲ. ಇಂದ್ರನಿಗೆ ಅವನ ಐಶ್ವರ್ಯಗಳೇನಿರುತ್ತೆ ಅದ್ರ ಮೇಲೆ ಅವನ ಏನ್ ಹೇಳ್ಬೋದು, ಈಗೋ ಅಥವಾ ಅಹಂಕಾರ ಅಂತಲ್ಲ. ಇದೆಲ್ಲ ಇರೋದಕ್ಕೆ ನಿಮ್ಗೆ ಅಹಂಕಾರ ಅಂತ. ಅವನಿಗೆ ಅಹಂಕಾರ ಇದ್ದಿಲ್ಲ ಇಂದ್ರನ್ಗೆ. ಇಂದ್ರ ನಾವು ಪಾಪ್ಯುಲರ್ ಮೂವೀಸ್ ನೋಡಿ ತುಂಬಾ ಇಂದ್ರ, ನಾನು ಮುಂಚೆನೂ ಹೇಳಿದೀನಿ, ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡಿ. ಇದು ಐರಾವತ ಮಾಡಿದ ಒಂದು ಸಣ್ಣ ತಪ್ಪಿಂದ ಹಿಂಗಾಗುತ್ತೆ. ಇದೆಲ್ಲ ನಾಶವಾಗ್ಬಿಡ್ಲಿ ಅಂತ ಅವ್ರ ಕೋಪದಲ್ಲಿ ವರ ಕೊಡ್ತಾರೆ. ನಾಶ ಅಂದ್ರೆ ನಾಶ ಆಗಲ್ಲ, ಅದೆಲ್ಲ ಅದೃಶ್ಯ ಆಗಿ ಹೋಗ್ಬಿಡುತ್ತೆ ಸ್ವರ್ಗದಿಂದ.
ಸೊ ಇದೇನ್ ಮಾಡಬೇಕು ಅಂತ ಇದ್ದಾಗ ಇಂದ್ರ ಬ್ರಹ್ಮನಲ್ಲಿ ಹೋದಾಗ ಬ್ರಹ್ಮ ಹೇಳ್ತಾನೆ ಇದು ವಿಷ್ಣು ಮಲಗಿರ್ತಾನಲ್ಲ ಕ್ಷೀರಸಾಗರ ಅದ್ರೊಳಗೆ ಎಲ್ಲ ಹೋಗಿ ಕೂತಿದೆ ಅಂತ ಹೇಳ್ತಾರೆ ಬ್ರಹ್ಮ. ಮತ್ತೆ ಅದನ್ನ ಹೇಗೆ ತೆಗಿಯೋದು ಅಂತ ಹೇಳಿದಾಗ ಅದನ್ನ ಕಡಿಬೇಕು ಅಂತ. ಸೊ ಏನ್ ನಾವು ಮಜ್ಜಿಗೆ ಕಡಿತೀವಲ್ಲ ಆ ತರ ಕಡಿದ್ರೆ ಅವೆಲ್ಲ ಮೇಲ್ ಬರ್ತವೆ ಅಂತ. ಸೊ ಆಯ್ತು ಕಡಿಯೋಣ ಅಂತಂದ್ರೆ ನಿಮ್ಮ ಬರೀ ದೇವತೆಗಳ ಕೈಲಾಗಲ್ಲ, ನೀವಿಲ್ಲಿ ದೈತ್ಯರನ್ನು ಸೇರಿಸ್ಕೋಬೇಕು. ಅದಿತಿಯ ಮಕ್ಕಳು ದಾನವರು ದೈತ್ಯರನ್ನು ಸೇರಿಸ್ಕೋಬೇಕು. 2 ಟೀಮ್ ಬೇಕು, ತುಂಬ ದೊಡ್ಡ ಸಾಗರ ಅಂತ ಎಲ್ಲ ಹೇಳಿದಾಗ ದೈತ್ಯರು ಮತ್ತು ದೇವತೆಗಳು ಎಲ್ಲರೂ ಅವನು ಇಂದ್ರ ಕೇಳ್ಕೊತಾನೆ. ಆ ದೈತ್ಯರ ಇದು ಬಲಿ ಚಕ್ರವರ್ತಿ ಅವರ ಲೀಡರ್. ಸೊ ಬಲಿ ಚಕ್ರವರ್ತಿ ಲೀಡರ್ಶಿಪ್ಪಲ್ಲಿ ಅವರು ಎಲ್ಲರೂ ಬರ್ತಾರೆ. ದೇವರ ಯಾರು ಅದಿತಿ ಮಕ್ಕಳ ಲೀಡರ್ ಬಂದು ಇಂದ್ರ ಅಂದ್ರೆ ದಿತಿ ಮಕ್ಕಳ ಲೀಡರ್ ಬಂದು ಬಲಿ ಚಕ್ರವರ್ತಿ ದಿತಿ ಮಗ ಅಲ್ಲ, ಮೊಮ್ಮಗ ಅಂದ್ರೆ 4ನೇ ಜನರೇಷನ್. ಮೊಮ್ಮಗ ಮಗ ಪ್ರಹ್ಲಾದನ ಮೊಮ್ಮಗ. ಸೊ ಈಗ ಕಡಿಬೇಕು ಅಂದ್ರೆ ಯಾವ ರೀತಿ ಕಡಿಯೋದು ಅಂದಾಗ ಪರ್ವತನ ಇಟ್ಟು ಅದಕ್ಕೆ ವಾಸುಕಿಯನ್ನ ಸುತ್ತಿ ಹಗ್ಗದ ರೀತಿಯಲ್ಲಿ, ಅಂದ್ರೆ ಈಗ ಕಡಿಬೇಕು ಅಂತ ಹೇಳಿದ್ರೆ ಒಂದು ಮಂತ್ ಇರ್ಬೇಕು ಮತ್ತೆ ಹಗ್ಗ ಇರ್ಬೇಕು. ಸೊ ಅದು ಇಟ್ರೆ ಕ್ಷೀರಸಾಗರ ಸೊ ಇಟ್ಟು ಕಡಿಬೇಕು ಅಂತ ಅವರು ರೆಡಿ ಆಗ್ತಾರೆ. ಪರ್ವತ ಇಟ್ಟಾಗ ಕ್ಷೀರಸಾಗರ ಎಷ್ಟು ದೊಡ್ಡದು ಅಂದ್ರೆ ಅದು ಪರ್ವತ ಫುಲ್ ಮುಳುಗೋಗ್ತಿರುತ್ತೆ ಕ್ಷೀರಸಾಗರ ಒಳಗೆ. ಸೊ ಹಾಗಾಗಿ ಅದನ್ನ ತಡೆಯೋದಕ್ಕೆ ವಿಷ್ಣು ಕೂರ್ಮಾವತಾರವಾಗಿ ಬಂದು ಆಮೆ ಅಂತಾರ ಸಬ್ಮರೀನ್ ತರ ಯಾವ ಸ್ಟೇಜ್ ಅಲ್ಲೂ ಬೇಕಾದ್ರೆ ಅದು ಸ್ವಿಮ್ ಮಾಡುತ್ತೆ, ಸ್ಟೇಬಲ್ ಆಗಿ ನಿಲ್ಬಹುದು. ಸೊ ಹಾಗಾಗಿ ಆಮೆ ಎಷ್ಟು ಪರ್ವತನ ಎಷ್ಟು ಮೇಂಟೈನ್ ಮಾಡ್ಬೇಕು ಅಷ್ಟು ಮೇಂಟೈನ್ ಮಾಡಿ ಅಲ್ಲಿ ಸ್ವಿಮ್ ಮಾಡ್ತಾ ಇರುತ್ತೆ. ಅದರ ಬೆನ್ನ ಮೇಲೆ ಇವರು ಪರ್ವತ ಇಟ್ಟು ಕಡಿತಾರೆ. ಆನಂತರ ಸಮುದ್ರ ಮಂಥನದ ಕಥೆ, ಅದರಿಂದ ಐರಾವತ, ಉಚ್ಚೈಶ್ರವಸು, ಅಪ್ಸರೆಯರು ಎಲ್ಲರೂ ಬರ್ತಾರೆ. ಅಲ್ಲೇನೆ ಸಮುದ್ರ ಮಂಥನದ ಕಥೆಯಲ್ಲೇನೆ ವಿಷ್ಣುವಿನ ಬೇರೆ 2 ಅವತಾರಗಳು ಬರುತ್ತೆ. ಸೊ ಅದನ್ನ ಮತ್ತೆ ಬೇರೆ ಟೈಮ್ ತಗೊಳ್ಳೋಣ. ಸೊ ಇದು ಸಮುದ್ರ ಮಂಥನಕ್ಕೆ ಉಪಯೋಗವಾಗೋದಕ್ಕೆ ಕೂರ್ಮಾವತಾರದ ಒಂದು ಕಥೆ ಇದು. ಸೊ ಮಂಥನಕ್ಕೆ ಅವಶ್ಯಕತೆ ಇತ್ತು, ಅಂದ್ರೆ ಕ್ಷೀರಸಾಗರದಲ್ಲಿ ಮಂಥನ ಮಾಡ್ಲಿಕ್ಕೆ ಅವಶ್ಯಕತೆ ಇತ್ತು. ಅಲ್ಲಿ ಆಮೆಯ ಅವತಾರವಾಗಿ ವಿಷ್ಣು ಬಂದು ತನ್ನ ಕಾರ್ಯವನ್ನ ಮುಗಿಸಿ ಹೋಗ್ತಾನೆ ಅನ್ನೋದು. ಅದ್ರ ನಂತರ ವರಾಹ ಅವತಾರದ ಬಗ್ಗೆ ಹೇಳೋದಾಯ್ತಂದ್ರೆ ಓಕೆ ವರಾಹ ಅವತಾರ ಅದು ದಶಾವತಾರದಲ್ಲಿ 3ನೇ ಅವತಾರ. ಬಟ್ ನಮ್ಮ ಪುರಾಣದ ಪ್ರಕಾರ ಇದು ಓಲ್ಡೆಸ್ಟ್. ಹೆಂಗೆ ಅಂದ್ರೆ ಮಹಾವಿಷ್ಣುವಿನ 2ನೇ ಅವತಾರ, ಮೊದಲನೇದು ಆದಿಪುರುಷ, ನಂತರ 2ನೇ ಅವತಾರನೇ ವರಾಹ ಅವತಾರ ಅಂತ ಬರುತ್ತೆ. ಏನಕ್ಕೆ ಇದು ಓಲ್ಡೆಸ್ಟ್ ಅಂದ್ರೆ ನಮ್ಮ ಸೈನ್ಸ್ ಅಲ್ಲಿ ಥಿಂಕ್ ಮಾಡಿದ್ರೆ ಭೂಮಿ ತುಂಬಾ ನೀರು ತುಂಬಿತ್ತು. ಅಂದ್ರೆ ಅಲ್ಲಿಂದ ಆಚೆ ಏನ್ ಲ್ಯಾಂಡ್ ಸ್ಪೇಸ್ ಬಂತಲ್ಲ, ಈ ವರಾವತಾರನು ಅದೇ ಇದೆ. ಭೂಮಿ ಒಳಗಿದ್ದ ಭೂದೇವಿನ ಈಚೆ ತಗೊಂಡ್ಬಂದಿದ್ದು. ನೀವು ವರಾವತಾರದ ಫೋಟೋಸ್ ಅಥವಾ ಡಿಪಿಕ್ಷನ್ ನೋಡಿದ್ರೆ ಹಂದಿಯ ಈ ಕೋರೆ ಹಲ್ಲುಗಳ ಮೇಲೆ ಭೂಮಿಯನ್ನ ಇಟ್ಕೊಂಡು ಅದು ಮೇಲ್ ಬರುತ್ತೆ. ಸೊ ಆ ಸೈಂಟಿಫಿಕ್ ಆಗಿ ಆ ತರ ಇದೆ. ಓಕೆ, ಸೊ ಕತೆ ಬಂದು ಈ ಕಶ್ಯಪರ ಹೆಂಡತಿ ಇರ್ತಾರಲ್ಲ, ಅದಿತಿ ಮತ್ತೆ ದಿತಿ, ಧನು, ಬೇರೆ ಬೇರೆ ಹೆಸರು. ದಿತಿಯ 2 ಮಕ್ಕಳು ಇರ್ತಾರೆ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಅಂತ. ಇನ್ನು ಅವರು ದೈತ್ಯರು, ರಾಕ್ಷಸರು. ಈ ಹಿರಣ್ಯಾಕ್ಷ ಏನ್ ಮಾಡ್ತಾನೆ, ಭೂದೇವಿನ ಅಪಹರಣ ಮಾಡಿ ಸಮುದ್ರದ ಒಳಗೆ ತಗೊಂಡೋಗಿ ಇಟ್ಕೊಂಡ್ಬಿಡ್ತಾನೆ. ಬಟ್ ಅವನೇನು ಅಂತಂದ್ರೆ, ಮುಂಚೆ ಅವರು ಯಾವಾಗ್ಲೂ ಇಂದ್ರನ್ ಕಂಡ್ರೆ ಇದಲ್ವಾ, ಸಮುದ್ರ ಮಂಥನ ಆದ್ಮೇಲೆ ಅವ್ರಿಗೆ ಇಂದ್ರನ್ ಕಂಡ್ರೆ ಇದಿಲ್ಲ. ಸಮುದ್ರ ಮಂಥನೆ ಅಂತಲ್ಲ, ಅವ್ರ ಮುಂಚೆಯಿಂದಾನು ಈ ಅದಿತಿಯ ಮಕ್ಕಳು ಕಂಡ್ರೆ ಆಗಲ್ಲ. ಯಾಕಂದ್ರೆ ಇವ್ರಿಗೆ ಸ್ವರ್ಗ ಮತ್ತೆ ಎಲ್ಲವನ್ನ ಮೇಂಟೈನ್ ಮಾಡೋ ಇದು ಅವ್ರ ಪ್ರಕಾರ ಅವ್ರಿಗೆ ತುಂಬಾ ಐಶ್ವರ್ಯಗಳೆಲ್ಲ ಸಿಕ್ಬಿಟ್ಟಿದೆ, ತುಂಬಾ ಏನು ಅವ್ರಿಗೆ ಎಲ್ಲಾದು ಸಿಕ್ಕಿದೆ, ನಮಗ್ ಸಿಕ್ಕಿಲ್ಲ ಅಂತ ಒಂದು ಜಲಸಿ ಅವ್ರಿಗೆ. ಸೊ ಹಂಗಾಗಿ ಅವ್ರು ಆಲ್ರೆಡಿ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಬ್ರಹ್ಮನಿಂದ ತಪಸ್ ಮಾಡಿ ವರದಾನ ಪಡೆದಿರ್ತಾರೆ. ಹಿರಣ್ಯಾಕ್ಷ ಏನ್ ವರದಾನ ಪಡೆದಿರ್ತಾನೆ ಅಂದ್ರೆ, ನನಗೆ ಯಾವ ಪ್ರಾಣಿ, ಎಲ್ಲಾ ಪ್ರಾಣಿದು ಲಿಸ್ಟ್ ಕೊಡ್ತಾನೆ, ಪ್ರಾಣಿ ಪಕ್ಷಿ ಎಲ್ಲಾದ್ರು ಲಿಸ್ಟ್ ಕೊಟ್ಟು
ಇವ್ರು ಯಾರಿಂದನೂ ನನಗೆ ಸಾವು ಬರಬಾರ್ದು, ಮನುಷ್ಯರಿಂದ ಹಿಡಿದು ಈ ಪ್ರಾಣಿಗಳಿಂದ ಎಲ್ಲ. ಅವನ್ ಮಿಸ್ಟೇಕ್ ಆ ಲೀಸ್ಟ್ ಅಲ್ಲಿ ವರಾಹ ಅಥವಾ ಹಂದಿಯ ಇದನ್ನ ಬಿಟ್ಟುಬಿಟ್ಟಿರ್ತಾನೆ. ಸೊ ಬಿಟ್ಟು ಮಿಕ್ಕಿದೆಲ್ಲ ಲೀಸ್ಟ್ ಕೊಟ್ಟಿರ್ತಾನೆ, ಇವರಿಂದ ನನಗೆ ಸಾವು ಬರಬಾರ್ದು ಅಂತ. ಸೊ ಆ ಇದು ಪಡೆದಿರೋದ್ರಿಂದ ಇವನು ಯಾವಾಗ ಭೂದೇವಿನ ನೀರೊಳಗೆ ಬಚ್ಚಿಟ್ಕೊಂಡಿರ್ತಾನೋ ಅಥವಾ ಅಪಹರಣ ಮಾಡಿ ಇಟ್ಕೊಂಡಿರ್ತಾನೋ, ಭೂದೇವಿನ ಕಾಪಾಡೋದಕ್ಕೋಸ್ಕರ, ರಕ್ಷಣೆ ಮಾಡೋಕ್ಕೋಸ್ಕರ ವರಾಹ ಅವತಾರದಲ್ಲಿ ವಿಷ್ಣು ಅವತರಿಸಿ ಅವನ ಜೊತೆ ಯುದ್ಧ ಮಾಡಿ ಅವನನ್ನ ಸಾಯಿಸಿ ಅಥವಾ ಅವನನ್ನ ಸಂಹಾರ ಮಾಡಿ ಭೂದೇವಿನ ಹಾಗೆ ಮೇಲ್ ತಗೊಂಡು ಬರ್ತಾನೆ. ವರಾಹಾವತಾರದ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಭೂದೇವಿ ಕೂಡ ನಾನು ನಿಮ್ಗೆ ತುಂಬಾ ಸರಿ ಹೇಳಿದೆ, ಲಕ್ಷ್ಮಿಯ ಒಂದು ಮ್ಯಾನಿಫೆಸ್ಟೇಷನ್. ಸೊ ಯಾವಾಗ ವಿಷ್ಣು ವರಾಹಾವತಾರದಲ್ಲಿ ಭೂದೇವಿ ಲಕ್ಷ್ಮಿ ಇದರಲ್ಲಿ, ಲಕ್ಷ್ಮಿ ಭೂದೇವಿಯ ಇದರಲ್ಲಿ, ಅದು ಫೇಮಸ್ ಭೂ ವರಾಹ ಸ್ವಾಮಿ ಅಂತ. ಅಂದ್ರೆ ಲಕ್ಷ್ಮಿ ವಿಷ್ಣು, ಲಕ್ಷ್ಮಿ ವಿಷ್ಣು ಏನಿದೆಯಲ್ಲ ಅದೇ ವರಾಹ ಸ್ವಾಮಿ ಅಂತ. ಸೊ ದೇವಸ್ಥಾನಗಳೆಲ್ಲ ಇದೆ, ನೀವು ನಮ್ಮಲ್ಲಿ ನಿಯರ್ ಬೈ ಇದೆ. ಸೊ ಅವರಿಬ್ಬರ ಆ ಭೂದೇವಿ ಮತ್ತು ವರಾಹ ಸ್ವಾಮಿಯ ಇದರಲ್ಲಿ ಹುಟ್ಟಿದವನೇ ನರಕಾಸುರ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು ದೀಪಾವಳಿಯಲ್ಲಿ ಏನ್ ನರಕ ಚತುರ್ದಶಿ ಆಚರಿಸ್ತೀವಿ, ವರಾಹ ಸ್ವಾಮಿ, ವಿಷ್ಣು ವರಾಹ ಸ್ವಾಮಿಯಾಗಿ ಲಕ್ಷ್ಮಿ ಭೂದೇವಿಯಾಗಿ ಇದ್ದಾಗ ಅವರ ಇದರಿಂದ ಹುಟ್ಟಿದ್ದು ನರಕಾಸುರ. ಲೇಟರ್ ಇದು ಕೃಷ್ಣಾವತಾರದಲ್ಲಿ ಆ ಹುಟ್ಟಿದಾಗ ಅವರು ನರಕ ಏನದು ಮಾಮೂಲಿ ಒಬ್ಬ ದೇವನಾಗಿ ಅಥವಾ ಇವರಿಬ್ಬರ ಇದ್ರಾಗ ಹುಟ್ಟಿದಾಗ ನಾರ್ಮಲ್ ಆಗಿರ್ತಾನೆ. ನಂತರದಲ್ಲಿ ಅವನಿಗೆ ಆ ಶಕ್ತಿಗಳು ಹೆಚ್ಚಾಗಿದ್ರಿಂದ ಇದು ಸತ್ಯಯುಗದಿಂದ, ವರಾಹಾವತಾರ ಸತ್ಯಯುಗದಲ್ಲಿ ಆಗಿದ್ದು, ಅಲ್ಲಿಂದ ಅಪ್ ಟು ದ್ವಾಪರ ಯುಗ, ತ್ರೇತಾಯುಗ ಕಳೆದು ದ್ವಾಪರ ಯುಗದವರೆಗೂ ಅವನು ಅಸುರನಾಗಿ ಅಂದ್ರೆ ಚೇಂಜ್ ಆಗ್ಬಿಡ್ತಾನೆ, ಮಾರ್ಪಾಡಾಗಿ. ಸೊ ಅವಾಗ ಕೃಷ್ಣ ಬಂದು ಸ್ವಂತ ವಿಷ್ಣು ಮಗ ಆಗಿದ್ರು, ಇವನ್ನ ನಾನೇ ಕೊಲ್ಬೇಕು ಅಂತೇಳಿ ಕೃಷ್ಣನ ಕೈಲಿ ನರಕಾಸುರನ ಸಂಹಾರ ಆಗುತ್ತೆ. ಆ ಕಾರಣಕ್ಕೆ ನಾವು ದೀಪಾವಳಿಯ ಮೊದಲನೇ ದಿನ 3 ದಿವಸದ ನರಕ ಚತುರ್ದಶಿನ ಆಚರಿಸ್ತೀವಿ. ಸೊ ವರಾಹ ಸ್ವಾಮಿಯ ವಿಶೇಷತೆ ಇದು. ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ, ವರಾಹ ಸ್ವಾಮಿ ಭೂದೇವಿಯ ಮಗ ನರಕಾಸುರ ಅಂತ. ಸೊ ಇದು ವರಾಹ ಅವತಾರದ ಸ್ಟೋರಿ ಮತ್ತು ವಿಶೇಷತೆ. ಇನ್ನೊಂದು ನಂಬಿಕೆ ಏನಿದೆ ಅಂತಂದ್ರೆ, ಭೂದೇವಿಯನ್ನ ಕಾಪಾಡಿದ್ರಿಂದ ಈ ಭೂ ವರಾಹ ಸ್ವಾಮಿಯನ್ನ ರಿಯಲ್ ಎಸ್ಟೇಟ್, ಅಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ನಿಮ್ಮ ರಿಯಲ್ ಎಸ್ಟೇಟ್, ನಿಮ್ಮ ಮನೆಯ ವಿಚಾರ ಅಥವಾ ಮನೆ ಕಟ್ಟೋದ್ರಲ್ಲಿ ಈ ವಿಚಾರಗಳಿಗೆ ಆ ದೇವರನ್ನ ನೀವು ಪೂಜಿಸಿದ್ರೆ, ಅಂದ್ರೆ ಈಗ ಸೈಟ್ ಕೊಂಡ್ಕೊಳ್ಳೋದಿರಬಹುದು, ಮನೆ ಕಟ್ಸೋದಿರಬಹುದು, ಅಥವಾ ಮನೆ ಹಳೆ ಮನೆ ಸೇಲ್ ಮಾಡೋ ತರದಿರಬಹುದು, ಎನಿಥಿಂಗ್ ರಿಲೇಟೆಡ್ ಟು ಈ ತರದ ವಿಷಯಗಳಿಗೆ, ಭೂ ವಿಷಯಗಳಿಗೆ, ಇದು ಇರ್ಬೋದು. ಜಸ್ಟ್ ಮನೆ ಅಲ್ಲ, ನಿಮ್ಮ ತೋಟ, ಗದ್ದೆ, ಹೊಲ. ಸೊ ಭೂಮಿಯ ರಿಲೇಟೆಡ್ ಏನೇ ವಿಷಯಕ್ಕೆ ಏನೇ ಪ್ರಾಬ್ಲಮ್ಸ್ ಇದ್ವು ಅಥವಾ ಅದ್ರ ಬಗ್ಗೆ ಏನಾದ್ರು ಶುರು ಮಾಡಿದ್ವಿ, ಹೊಸ ಮನೆ ಕಟ್ಟಿಸ್ತಿದ್ದೀರಾ, ಅದು ನಮಗೆ ತುಂಬಾ ಇದು ಅಭ್ಯುದಯ ಒಳ್ಳೇದಾಗ್ಬೇಕು, ಮುಂದಕ್ಕೆ ಏನು ಪ್ರಾಬ್ಲಮ್ಸ್ ಬರ್ಬಾರ್ದು. ಇದು ಎಲ್ಲದಕ್ಕೂ ಭೂವರಾಹ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ಅಲ್ಲಿದೆ ಆದ ಸಂಪ್ರದಾಯಗಳಿದೆ, ಆಚರಣೆಗಳಿದೆ. ಕೆಲವರು ಅಲ್ಲಿ ಒಂದು ಕಲ್ಲನ್ನು ಪೂಜೆ ಮಾಡಿಸ್ಕೊಂಡ್ಬಂದು ಮನೆ ಕಟ್ಟಿಸ್ತಾರೆ. ಸೊ ಇದು ಈ ವರಾಹ ಸ್ವಾಮಿಯ ವಿಶೇಷತೆ. ಇನ್ನೊಂದು ಮಾಡ್ತಾರೆ ಅನ್ನೋದಕ್ಕೆ ರೀಸನ್ ಇದು, ಯಾಕಂದ್ರೆ ಅದು ವರಾಹ ಸ್ವಾಮಿ ಭೂದೇವಿಯನ್ನ ಕಾಪಾಡಿದ್ದು. ಅದಷ್ಟೇ ಅಲ್ಲ, ಪಾಪ್ಯುಲರ್ ಕಲ್ಚರ್ ಅಲ್ಲಿ ಕಾಂತಾರ ಮೂವಿ ಎಲ್ಲರೂ ನೋಡಿದೀವಿ. ಅದು ಆಕ್ಚುಲಿ ಅಲ್ಲಿ ಪಂಜುರ್ಲಿಯನ್ನ ದೇವರು, ಅದು ದೈವ, ಅದರ ಕಲ್ಚರ್ ಇದು ಬೇರೆ. ಬಟ್ ಅವರು ಕೂಡ ಅಲ್ಲೂ ಕೂಡ ಆ ದೇವರನ್ನ ವರಾಹ ಸ್ವಾಮಿಗೆ, ವರಾಹ ಸ್ವಾಮಿದೇ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಅಲ್ಲೂ ನೋಡಿದ್ರೆ ಇಡೀ ಭೂಮಿ ನಂದು ಅನ್ನೋದೆಲ್ಲ ಬರ್ತದೆ. ಸೊ ಅದು ಕೂಡ ಒಂದು ಪಾಪ್ಯುಲರ್ ಕಲ್ಚರ್. ಈ ವರಾಹ ಸ್ವಾಮಿಯ ವಿಚಾರ ಬಂದಿದ್ದಕ್ಕೆ ಅದೇ ಹೇಳಿದೆ. ಇಲ್ಲಿ ನೀವು ಹಿರಣ್ಯಾಕ್ಷನ ಬಗ್ಗೆ ಹೇಳಿದ್ರಿ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿರಣ್ಯಾಕ್ಷ ತಮ್ಮ ಹಿರಣ್ಯಕಶಿಪು, ಇದಕ್ಕೆ 2 ಮೇನ್ ಅವತಾರಗಳು ವಿಷ್ಣು ಅವತರಣಿಕೆಯಾಗಿ ಬರೋದು. ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರು ಕೂಡ ಒಂದು ಅಂದ್ರೆ
ವಿಷ್ಣುವಿನ ದ್ವಾರಪಾಲಕರಾದಂತ ಜಯ ವಿಜಯರ ಮರುಜನ್ಮ ಪುನರ್ಜನ್ಮ ಅಂತ ಕೇಳಿದೀವಿ. ಸೊ ಈ ಜಯ ವಿಜಯರ ಕಥೆಯನ್ನ ಸ್ವಲ್ಪ ಓಕೆ. ಪಾಪ್ಯುಲರ್ ಕತೆ ಬಂದು ಇವರು ವಿಷ್ಣುವಿನ ದ್ವಾರಪಾಲಕರಾಗಿರ್ತಾರೆ, ಅಲ್ಲಿಗೆ ಅವ್ರಿಗೆ ಶಾಪ ಬಂದು 3 ಅವತಾರ ಎತ್ಕೊಂತಾರೆ ಅಂತ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ಕತೆ ಹೇಳ್ತಾನೆ. ಇದು ಮಹಾಭಾರತದಲ್ಲಿ ಬರುತ್ತೆ. ಏನಂದ್ರೆ ಜಯ ವಿಜಯರು ಇಬ್ರು ಮನುಷ್ಯರು. ಮುಂಚೆ ಅವ್ರೇನಾಗ್ತಾರೆ, ನೀವ್ ಹೇಳ್ತಾ ಇರೋದು ಅವ್ರು ಜಯ ವಿಜಯ ಅನ್ನೋ ಪಟ್ಟಕ್ಕೆ ಬರೋಕ್ಕೂ ಮುಂಚಿಂದ ಹೇಳ್ತಾ ಇರೋದಾ? ಜಯ ವಿಜಯ ಅಂತ ಇಬ್ರು ಮನುಷ್ಯರು ಇರ್ತಾರೆ ಭೂಮಿ ಮೇಲೆ, ಅಣ್ಣ ತಮ್ಮಂದಿರು ಅಥವಾ ಫ್ರೆಂಡ್ಸ್ ಅಥವಾ ಇಬ್ರು ಅಣ್ಣ ತಮ್ಮಂದಿರೇ ಇರಬೇಕು. ಅವರಿಬ್ರು ಮಹಾವಿಷ್ಣು ಭಕ್ತರು. ಅವರಷ್ಟು ಭಕ್ತರು ಭೂಮಿಯ ಮೇಲೆ ವಿಷ್ಣು ಭಕ್ತರೇ ಇಲ್ಲ, ಅಲ್ಟಿಮೇಟ್. ಸೊ ಏನಂತಂದರೆ ವಿಷ್ಣು ಭಕ್ತಿ ಬಿಟ್ಟು ಇನ್ನೇನು ಗೊತ್ತಿಲ್ಲ ಅವ್ರಿಗೆ. ಬೆಳಗ್ಗೆ ಎದ್ದದಂತಾನೆ ವಿಷ್ಣು ಪೂಜೆ ಅಥವಾ ಹೋಮ ಮಾಡೋದು ಇದೇ ಮಾಡ್ತಿರ್ತಾರೆ. ವಿಷ್ಣುವಿಗೆ ಅಪಾರವಾದ ಭಕ್ತರು ಅವರು ಇಬ್ಬರೂ. ಸೊ ಈಗಿದ್ದಾಗ ಒಬ್ಬ ರಾಜ ಅಥವಾ ಒಬ್ಬ ಯಾರೋ ಶ್ರೀಮಂತ ಅವ್ರನ್ನ ಕರೆದು, ನೀವು ಇಷ್ಟು ತುಂಬ ದೊಡ್ಡ ವಿಷ್ಣು ಭಕ್ತರು ಅಂತ ಕೇಳಿದ್ದೀವಿ, ನನ್ನ ಮನೆಯಲ್ಲಿ ಅಥವಾ ನನ್ನ ಅರಮನೆಯಲ್ಲಿ ಒಂದು ಪೂಜೆ ಮಾಡಿಕೊಡಿ ಅಂತ ಹೇಳ್ತಾನೆ. ಒಪ್ಕೊತಾರೆ. ಸೊ ಒಪ್ಕೊಂಡು ಪೂಜೆ ಮಾಡಿಕೊಡ್ತಾರೆ. ಅವನು ಪೂಜೆ ಮುಗಿದ ನಂತರ ಒಂದು ಸಂಭಾವನೆಯಾಗಿ ಒಂದಷ್ಟು ಅಮೌಂಟನ್ನು, ಏನೋ ದುಡ್ಡು ಅಥವಾ ನಾಣ್ಯನೋ ಏನೋ ಒಂದು ಸಂಭಾವನೆ ಅಂತ ಕೊಟ್ಟು ಕಳಿಸ್ತಾನೆ. ಇವರು ಹೊರಟು ಬರ್ತಾರೆ. ಬಂದು ಅಂದರೆ ಅವ್ರಿಗೆ ಸಪ್ರೇಟ್ ಕೊಟ್ಟಿರಲ್ಲ, ಅವರಿಬ್ರಿಗೂ ಸೇರಿಸಿ ಒಂದೇನೋ ಕೊಟ್ಟಿರ್ತಾನೆ ಅವನು, ಒಂದಿಷ್ಟು ನಾಣ್ಯನೋ ಏನೋ. ಇವರು ಹೇಗೆ ಹಂಚ್ಕೊಳ್ಳೋದು ಅನ್ನೋ ವಿಚಾರಕ್ಕೆ ವಾಪಸ್ ಹೋಗ್ತಾ ಗಲಾಟೆ, ಅಂದರೆ ಅವ್ರ ಮಧ್ಯದಲ್ಲಿ ಒಂದು ಜಗಳ ಮಾಡಿಕೊಂಡು ಅವರು ಜಗಳ ಒಂದು ಸ್ವಲ್ಪ ದೊಡ್ಡದಾಗಿ ಒಬ್ರಿಗೊಬ್ರು ಶಾಪ ಕೊಟ್ಕೊಂಡ್ಬಿಡ್ತಾರೆ. ಅಂದರೆ ಒಂದು ಸಣ್ಣ ವಿಷಯ, ಕೋಪದ ಬರದಲ್ಲಿ ನೀನು ಪ್ರಾಣಿಯಾಗಿ ಹೋಗು ಅಂತ ಇಬ್ರಿಗಿಬ್ರು ಒಬ್ರಿಗೊಬ್ರು ಪ್ರಾಣಿಯಾಗಲಿ ಅಂತ ಹೇಳಿ ಶಾಪ ಕೊಟ್ಕೊಂಡು ಇದಾಗ್ಬಿಡ್ತಾರೆ. ನಂತರದಲ್ಲಿ ಅವರು ನೆಕ್ಸ್ಟು ಶಾಪದ ಇದಾಗಿ ಒಬ್ಬ ಆನೆಯಾಗಿ ಇನ್ನೊಬ್ಬ ಮೊಸಳೆಯಾಗಿ ಹುಟ್ಟುತ್ತಾರೆ. ಇದು ವಿಷ್ಣುವಿಗೆ ಗೊತ್ತಿದೆ, ಎಲ್ಲ ನೋಡ್ತೀಯಾರ ವಿಷ್ಣು. ಸೊ ಅಲ್ಲೂ ಅವರು ಗಲಾಟೆ ತೀರಲ್ಲ. ಒಮ್ಮೆ ಆನೆ ಬಂದು ಇಲ್ಲಿ ಮೊಸಳೆ ಇರೋ ಜಾಗದಲ್ಲಿ ನೀರು ಕುಡಿಯೋಕೆ ಬಂದಾಗ ಮೊಸಳೆ ಆನೆ ಕಾಲು ಹಿಡ್ಕೊಂಡ್ಬಿಡುತ್ತೆ. ಸೊ ಈ ಪಾಪ್ಯುಲರ್ ಕತೆ ಕೇಳಿರ್ತೀರ, ಗಜೇಂದ್ರ ಮೋಕ್ಷ ಅಂತ. ಆ್ಯಕ್ಚುಲಿ ಅದರಲ್ಲಿ ಹೆಂಗಿದೆ ಅಂದರೆ ಮೊಸಳೆನ ಮಾತ್ರ ವಿಷ್ಣು ಬಂದು ಮೊಸಳೆನ ಮಾತ್ರ ಸಾಯಿಸ್ತಾನಂತ. ಬಟ್ ಈ ಜಯ ವಿಜಯರ ಕಥೆಯಲ್ಲಿ ಹಾಗಿಲ್ಲ, ಇದು ಮಹಾಭಾರತದಲ್ಲಿರೋ ಕತೆ. ಬಂದು ಇವರಿಬ್ಬರಿದ್ರೆ ಹೀಗೆ ಜಗಳ ಆಡ್ತಿರ್ತಾರೆ ಅಂತ. ಸೊ ಕಾಲು ಹಿಡ್ಕೊಂಡ್ಬಿಡುತ್ತೆ. ಓಕೆ. ಸೊ ಈ ಆನೆ ಒಬ್ಬ ಆನೆ ಆಗ್ತಾನೆ, ಇನ್ನೊಬ್ಬ ಮೊಸಳೆ ಆಗ್ತಾನೆ. ಈ ನೀರು ಕುಡಿಯೋ ಜಾಗಕ್ಕೆ, ಅಂದರೆ ಮೊಸಳೆ ಇರೋ ಜಾಗಕ್ಕೆ ಆನೆ ನೀರು ಕುಡಿಯೋಕೆ ಬರುತ್ತೆ. ಆವಾಗ ಮೊಸಳೆ ಅವನ ಕಾಲು ಆನೆ ಕಾಲು ಹಿಡ್ಕೊಳುತ್ತೆ. ಸೊ ಅದು ಕಿರ್ಚಾಡಿದಾಗ ವಿಷ್ಣು ನೋಡಿ, ಸೊ ಇವರಿಬ್ರು ಈ ಪ್ರಾಣಿಗಳಾದರೂ ಇವರಿಬ್ರು ಜಗಳ ಬಿಟ್ಟಿಲ್ಲ, ಇವ್ರನ್ನ ಇಲ್ಲೇ ಇದ್ದರೆ ಹೀಗೆ ಜನ್ಮಾಂತರದಲ್ಲೂ ಜಗಳ ಆಡ್ತಿರ್ತಾರೆ ಇವರು ಅಂತ ಹೇಳಿ ಬಂದು ತನ್ನ ಚಕ್ರದಿಂದ ಒಂದೇ ಪ್ರಹಾರ ಮಾಡಿ ಇಬ್ಬರನ್ನು ಸಾಯಿಸ್ತಾನೆ. ನೀವು ಗಜೇಂದ್ರ ಮೋಕ್ಷ ರೆಗ್ಯುಲರ್ ಕಥೆಯಲ್ಲಿ ಬರೀ ಮೊಸಳೆನ ಸಾಯಿಸಿ ಗಜೇಂದ್ರನಿಗೆ ಇದು ಮಾಡ್ದ ಅಂತ ಹೇಳ್ತಾರೆ. ಬಟ್ ಅಲ್ಲ, ಈ ಜಯ ವಿಜಯರ ಕಥೆಯಲ್ಲಿ ಈ ಥರ ಇದೆ. ಸೊ ಇಬ್ಬರನ್ನ ಸಾಯಿಸಿ ಅವರನ್ನು ಈ ಜನ್ಮದಿಂದ ಮುಕ್ತಿ ಮಾಡಿ ಅವರಿಬ್ಬರನ್ನು ವೈಕುಂಠಕ್ಕೆ ಕರ್ಕೊಂಡೋಗಿ ನೀವು ನನ್ನ ದ್ವಾರಪಾಲಕರಾಗಿರಿ ಅಂತ ಹೇಳ್ತಾನೆ. ಇದು ಜಯ ವಿಜಯರ ನಿಜವಾದ ಅಂದರೆ ಮಹಾಭಾರತದಲ್ಲಿ ಇರೋಂಗೆ ಹಿಂದಿನ ಕತೆ. ಸೊ ಇವರು ಹಿರಣ್ಯಕಶಿಪು ಯಾಕಾದರು ಅನ್ನೋ ಕತೆ ಅಂದರೆ, ಇವರು ಇವಾಗ ದ್ವಾರಪಾಲಕರಾಗಿದ್ದಾರೆ ವೈಕುಂಠಕ್ಕೆ. ಸೊ ದ್ವಾರಪಾಲಕರು ಅಂತಂದರೆ ಗೇಟ್ ಕೀಪರ್, ಸೆಕ್ಯೂರಿಟಿ, ಯಾರನ್ನು ಒಳಗೆ ಬಿಡೋಂಗಿಲ್ಲ. ಹೀಗಿರುವಾಗ ಒಮ್ಮೆ ಈ ಬ್ರಹ್ಮನ ಮೊದಲ ಸೃಷ್ಟಿ ಸನತ್ ಕುಮಾರರು 4 ಜನ ಏನಿರ್ತಾರಲ್ಲ, ಅವ್ರು ನೋಡೋಕೆ ಚಿಕ್ಕ ಮಕ್ಕಳು ಥರ, ಬಟ್ ಮಹಾನ್ ಜ್ಞಾನಿಗಳು, ಮಹಾನ್ ತಪಸ್ಸು. ಅವರು ಆಲ್ಮೋಸ್ಟ್ ಬ್ರಹ್ಮನಷ್ಟೇ ಈಕ್ವಲೆಂಟ್ ಜ್ಞಾನ ಇರುತ್ತೆ ಅವ್ರಿಗೆ, ಬ್ರಹ್ಮ ಋಷಿಗಳಷ್ಟು. ಸೊ ಅವರು ಬರ್ತಾರೆ, ಇವ್ರು ಒಳಗೆ ಬಿಡಲ್ಲ ಅವರಿಗೆ, ಯಾಕೆಂದರೆ ನೋಡೋಕೆ ಮಕ್ಕಳು ಥರ ಇದ್ದಾರೆ. ಸೊ ಆ ಕೋಪದಲ್ಲಿ ಅವರು
ನೀವು ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಸನತ್ ಕುಮಾರ್ ಅವರು ಜಯ ವಿಜಯರಿಗೆ ಶಾಪ ಕೊಡ್ತಾರೆ. ಸೊ ಈಗ ಆಲ್ರೆಡಿ ಇವ್ರು ಮನುಷ್ಯರಾಗಿ ವಾಪಸ್ ಬಂದು ಇಲ್ಲಿ ಸೇರಿದ್ದಾರೆ, ಮತ್ತೆ ಮನುಷ್ಯರಾಗಿ ಹೋಗ್ಬೇಕು ಅಂತ ಅಂದಾಗ ಸೊ ಇದು ಅವ್ರಿಗೆ ಇದು ವಿಷ್ಣು ಗೊತ್ತಾಗಿ ವಿಷ್ಣು ಹೇಳ್ತಾರೆ, ಹೀಗೆ ನನ್ನ ಇದರಿಂದ ನಾನು ಅವ್ರಿಗೆ ಹೇಳಿದ್ದೆ ದ್ವಾರಪಾಲಕರಾಗಕ್ಕೆ, ಅವ್ರು ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ವಿಷ್ಣು ಕೇಳ್ಕೊಂತಾರೆ ಸನತ್ ಕುಮಾರ್ ಅಲ್ಲಿ. ಸೊ ಅವಾಗ ಚಾಯ್ಸ್ ಕೊಡ್ತಾರೆ, 3 ಜನ್ಮ ವಿಷ್ಣುವಿನ ಎನಿಮಿಯಾಗಿ ಶತ್ರುಗಳಾಗಿ, ಇಲ್ಲ 100 ಜನ್ಮ ವಿಷ್ಣುವಿನ ಭಕ್ತರಾಗಿ ನೀವು ಭೂಮಿ ಮೇಲೆ ಇರ್ಬೇಕಾಗುತ್ತೆ ಅಂತ. ಸೊ ಅವರು ನಾವು ಜಾಸ್ತಿ ಕಾಲ ಭೂಮಿ ಮೇಲೆ ಇದ್ರೆ ವಿಷ್ಣುವಿನಿಂದ ದೂರ ಇರಕ್ಕಾಗಲ್ಲ. ವಿಷ್ಣುವಿನ ಎನಿಮಿ ಆದ್ರೂ ಪರವಾಗಿಲ್ಲ, ನಾವು 100 ಜನ್ಮ ಅಷ್ಟೇ ಸಾಕು ಇರ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ಇನ್ನೊಂದು ಕ್ಯಾಚ್ ಇದೆ. ಅವರು ವೈಕುಂಠದಲ್ಲೇ ಇದೇ ಟೈಮಲ್ಲಿ ಏನಾಗುತ್ತೆ, ಅವರು ಭೂಮಿ ಮೇಲೆ ಜನ್ಮ ಅಂತ ಒಪ್ಕೊಂತಾರೆ. ಬಟ್ ನಾನ್ ತಿಳಿದಿರೋ ಒಂದು ಕತೆ ಇದು, ಈ ಕತೆಗಳು ಪಾಪ್ಯುಲರ್ ಕತೆಗಳಲ್ಲಿ ನಿಮ್ಗೆ ಮುಂಚೆನೆ ಹೇಳಿದೆ, ಹಲವಾರು ಬೇರೆ ಬೇರೆ ರೀತಿ. ಕೆಲವು ಆ ಟೈಮಲ್ಲಿ ಅವ್ರಿಗೆ ವಿಷ್ಣುವಿನ ಹತ್ರ ಏನ್ ಹೇಳ್ತಾರೆ ಅಂದ್ರೆ, ನೀವು ಹೇಳಿದಕ್ಕೆ ನಾವು ಇವ್ರನ್ನ ತಡೆದಿದ್ದು, ನೀವು ಅದನ್ನ ಅನುಭವಿಸ್ಬೇಕು ಅಂತ ಹೇಳಿದಾಗ ವಿಷ್ಣು ಆಯ್ತು ನಾನು ಜನ್ಮ ತಾಳ್ತೀನಿ ಅಂತ ಹೇಳ್ತಾನೆ ಅಂತ ಒಂದು ಕತೆ ಇದೆ. ಇನ್ನೊಂದು ಅಂದ್ರೆ ನೀವ್ ಹೇಳೋದ್ರಿಂದಾನೇ ನಾವು ಇಲ್ಲಿ ಗೇಟ್ ಕೀಪರ್ಸ್ ಆಗಿದ್ದೀವಿ, ಹಾಗಾಗಿ ಅವ್ರನ್ನ ತಡೆದ್ವಿ. ಸೊ ಇದ್ರಲ್ಲಿ ನಮ್ ತಪ್ಪಿಲ್ಲ ಅನ್ನೋ ಇದೊಂದು ಹೇಳ್ತಾರೆ. ಇನ್ನೊಂದು ವಿಷಯ ನಾನ್ ತಿಳಿದಿರೋ ಕಥೆಯಲ್ಲಿ, ಯಾವಾಗ ಇವ್ರು 3 ಜನ್ಮ ನಾವು ವೈರಿಗಳಾಗಿರ್ತೀವಿ ಅಂತ ಒಪ್ಕೊಂತಾರೆ, ಅವಾಗ ಅಲ್ಲಿಗೆ ಯಮರಾಜ ಬರ್ತಾನೆ. ಒಬ್ಬಂದು ಹೇಳ್ತಾನೆ, ನೋಡಿ ಇವರು ಭೂಮಿ ಮೇಲೆ ಹುಟ್ಟಿದ್ರು, ಅವ್ರನ್ನ ನನ್ನ ಕೈಯಲ್ಲಿ ಅವ್ರ ಭೂಮಿಯ ಆ ಒಂದು ಲೈಫ್ ನ ಎಂಡ್ ಮಾಡೋದು ಯಮ ಮಾಡಬೇಕು. ನನ್ನ ಕೈಲಿ ಆಗಲ್ಲ, ಯಾಕಂದ್ರೆ ಅವರು ನಿಮ್ಮ ಭಕ್ತರಾಗಿ ಇಷ್ಟು ದಿವಸ ವೈಕುಂಠದಲ್ಲಿದ್ದು ತುಂಬಾ ಪವರ್ಫುಲ್ ಆಗ್ಬಿಟ್ಟಿದ್ದಾರೆ, ನನ್ನ ಕೈಲಿ ಆಗಲ್ಲ ಅಂತ ಯಮ ಹೇಳ್ತಾನೆ. ಅವಾಗ ಆಯ್ತು ಇವ್ರನ್ನ ನಾನೇ ಕೊನೆಗಾಣಿಸ್ತೀನಿ ಅಂತ ವಿಷ್ಣು ಮ್ಯಾನಿಫೆಸ್ಟ್ ಆಗ್ತಾನೆ ಅಂತ. ಇದು 2-3 ಇದಿದೆ ವೇರಿಯೇಷನ್ಸ್. ಇದೊಂದು ಕಥೆಯಲ್ಲಿ ನಾನು ಓದಿದ್ದು. ಓಕೆ, ಬಟ್ ಇನ್ ರಿಯಾಲಿಟಿ ಏನಪ್ಪಾ ಅಂದ್ರೆ, ಇದು ಒಂದು ಆಪರ್ಚುನಿಟಿ ವಿಷ್ಣುಗೆ ಜನಕ್ಕೆ ಒಳ್ಳೆಯದನ್ನ ತಿಳಿಸೋದಿಕ್ಕೆ, ಧರ್ಮದ ಬಗ್ಗೆ ಹೇಳೋದಿಕ್ಕೆ. ಫಾರ್ ಎಕ್ಸಾಂಪಲ್ ಈ ಹಿರಣ್ಯಕಶಿಪು ಇದರಲ್ಲಿ ಧರ್ಮದ ಬಗ್ಗೆ ಏನ್ ಹೇಳದೇ ಇದ್ರು ಅಧರ್ಮಗಳ ನಾಶ ಆಯ್ತು ಅಂತ ಅಲ್ಲಿ ತೋರಿಸಿದೆ. ಬಟ್ ಬೇರೆ ನೆಕ್ಸ್ಟ್ ನಂತರದ ಜನ್ಮಗಳಲ್ಲಿ ತುಂಬಾ ಧರ್ಮದ ಬಗ್ಗೆ ತುಂಬಾ ಬೋಧನೆಯನ್ನ ಮಾಡಿದಾನೆ, ಅದನ್ನ ನೆಕ್ಸ್ಟ್ ನೋಡೋಣ. ಸೊ ಹೀಗಾಗಿ ಅವರಿಬ್ರು ಹಿರಣ್ಯಕಶಿಪುವಾಗಿ ಒಂದು ಜನ್ಮದಲ್ಲಿ, ನಂತರದ ಹಿರಣ್ಯಕಶಿಪು ಅವರು ತುಂಬಾ ನಾವೇ ಎಲ್ಲ ತ್ರಿಲೋಕಾಧಿಪತಿಗಳು ನಾವೇನೆ ಅಂತ ಹೇಳಿ ಅವರು ಸ್ವಲ್ಪ ಇದಾಗ್ಬಿಡ್ತಾರೆ, ಅಂದ್ರೆ ಸ್ಟ್ರಾಂಗ್ ಆಗ್ಬಿಡ್ತಾರೆ. ಹುಟ್ಟಿದ್ಮೇಲೆ ಅವರಿಬ್ರು ಬ್ರಹ್ಮನ ಹತ್ರ ತಪಸ್ ಮಾಡಿ ಹೋರಾಟ ಮಾಡಿರ್ತಾರಲ್ಲ, ಹಾಗಾಗಿ ಅವರು ಸ್ಟ್ರಾಂಗ್ ಆಗಿ ಅಧರ್ಮಿಗಳಾಗ್ಬಿಡ್ತಾರೆ. ಅವ್ರಿಗೆ ಅಧರ್ಮಿ ಅಂತಂದ್ರೆ ಅವ್ರಿಗೆ ದ್ವಿತೀಯ ಮಕ್ಕಳು, ಧನುವಿನ ಮಕ್ಕಳು ಯಾವಾಗ್ಲೂ ದೈತ್ಯರ ದಾನವ್ರಿಗೆ ಇವರು ಆದಿತ್ಯರ ಕಂಡ್ರೆ ಆಗಲ್ವಲ್ಲ. ಬಟ್ ಹಿರಣ್ಯಕಶಿಪು ವಿಷ್ಣುವಿನ ಪೂಜೆನೆ ಮಾಡಬಾರ್ದು, ನನ್ನ ಪೂಜೆ ಮಾಡಿ ಅಂತ ಹೇಳಿ ಅಂದ್ರೆ ಅವು ಯಾವಾಗ ಹಂಗಾಗುತ್ತೆ, ಯಾವಾಗ ವಿಷ್ಣು ವರಾವತಾರದಲ್ಲಿ ಹಿರಣ್ಯಾಕ್ಷನ ಕೊಲ್ತಾನ ಅವಾಗಿಂದ ಅವ್ನು ವಿಷ್ಣು ದ್ವೇಷಿ ಆಗ್ತಾನೆ. ಎಲ್ಲಾ ಕಡೆ ವಿಷ್ಣು ಇವ್ರಿಗೆ ಹೆಲ್ಪ್ ಮಾಡ್ದಂಗೆ ಕಾಣುತ್ತೆ. ಸೊ ಅದು ಹಿರಣ್ಯಕಶಿಪು ಕಥೆ ಬಂದಾಗ ನೆಕ್ಸ್ಟ್ ನೋಡೋಣ. ಅದೇ ಇದು ಜಯ ವಿಜಯರು ಬಂದಿದ್ ಕತೆ. ಬಟ್ ನಾವು ಬರೀ ಹಿರಣ್ಯಕಶಿಪು ಹೇಳಿದೀವಿ. ನಂತರದಲ್ಲೂ ಕೂಡ ಅವರು ರಾಮಾಯಣದ ಕಾಲದಲ್ಲಿ ರಾವಣ ಕುಂಭಕರ್ಣರಾಗಿ, ಮಹಾಭಾರತದ ಕಾಲ ಅಥವಾ ಕೃಷ್ಣನ ಕಾಲದಲ್ಲಿ ಕಂಸ ಮತ್ತು ಶಿಶುಪಾಲ, ಕೆಲವು ಕಥೆಗಳಲ್ಲಿ ಕಂಸ ಮತ್ತು ದಂತವಕ್ರ ಅಂತ ಹೇಳ್ತಾರೆ. ನನಗ್ ತಿಳಿದಂಗೆ ಕಂಸ ಅಂಡ್ ಶಿಶುಪಾಲ, ಯಾಕಂದ್ರೆ ಅವರಿಬ್ರದ್ದು ಹತ್ಯೆ ಮಾಡೋದು ಕೃಷ್ಣ, ಅಂದ್ರೆ ವಿಷ್ಣುವಿನ ಅವತಾರ. ದತ್ತವಕ್ರನು ಶ್ರೀಕೃಷ್ಣನೇ ಮಾಡೋದು ಅನ್ಸುತ್ತೆ. ಸೊ ಈ 3 ಜನ್ಮವನ್ನ ಅವರು ಎತ್ತಿ ವಾಪಸ್ ಜಯ ವಿಜಯರು
ಹೋಗ್ತಾರೆ. ವೈಕುಂಠಕ್ಕೆ ಹೋಗ್ತಾರೆ. ಸೊ ಇದು ಜಯ ವಿಜಯರ ಕತೆ. ಸೊ ಈವರೆಗೆ ನಾವು ನಮ್ಮ ದಶಾವತಾರದ 3 ಅವತಾರಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಎಪಿಸೋಡ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಶಾವತಾರದ ಮುಂದಿನ ಅವತಾರಗಳನ್ನ ನಾವು ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಣ.